ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿಯರ ಬಾಕಿ ಕಂತು ಹಣ ಈಗ ಜಮೆ ಆಗ್ತಾ ಇದೆ. ಹೌದು ವೀಕ್ಷಕರೇ, 2,000 ಪ್ಲಸ್ 2,000 4,000 ರೂಪಾಯಿ. ಆದ್ರೆ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತೊಂದು ಬಂಪರ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಈ ಒಂದು ಗುಡ್ ನ್ಯೂಸ್ ಕೇಳಿದ್ರೆ ನಿಮಗೆ ತುಂಬಾ ಖುಷಿ ಆಗ್ಬಹುದು. ವೀಕ್ಷಕರೇ, ವಿಡಿಯೋ ಪೂರ್ತಿಯಾಗಿ ನೋಡಿ. ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬಹುದು. ಇನ್ನು ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ರೆ, ಅದರಲ್ಲೂ ಮುಖ್ಯವಾಗಿ BPL ಕಾರ್ಡ್ ಇದ್ರೆ ನಿಮಗೆ ಇಂಪಾರ್ಟೆಂಟ್ ಮಾಹಿತಿ. ಇವರ ಕಾರ್ಡುಗಳು APL ಕಾರ್ಡ್ ಆಗಿ ವರ್ಗಾವಣೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಮತ್ತೆ 7 ಲಕ್ಷ ಅನುಮಾನಾಸ್ಪದ BPL ಕಾರ್ಡ್ಗಳು ಇದ್ದಾವೆ. ಅವುಗಳನ್ನ APL ಕಾರ್ಡ್ಗೆ ಶಿಫ್ಟ್ ಮಾಡಬಹುದು. ಮತ್ತೊಂದು ಕಡೆಗೆ ಮತ್ತೆ ಸಾರಿಗೆ ನೌಕರರು ಮುಷ್ಕರಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತೊಂದು ಸುತ್ತಿನ ಸಭೆ ಸರ್ಕಾರದಿಂದ ಮಾಡಲಾಗ್ತಾ ಇದೆ. ಸಭೆಯಲ್ಲಿ ಸಂಧಾನ ವಿಫಲವಾದ್ರೆ ಮತ್ತೆ ಸಂಚಾರ ಬಂದ್ ಆಗುತ್ತಾ? ಇದಕ್ಕೆ ಕೂಡ ಪ್ರಶ್ನೆಗೆ ಉತ್ತರ ಸಿಗಲಿದೆ. ಇನ್ನು ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ. ಆಧಾರ್ ಕಾರ್ಡ್ಗೆ ಅಧಿಕೃತವಾಗಿ ಯಾವಾಗ ಬ್ರೇಕ್ ಬೀಳುತ್ತೆ, ಇದ್ರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ಮಾಹಿತಿ ನೋಡ್ತಾ ಹೋಗೋಣ. ಇನ್ನು ವೀಕ್ಷಕರೇ, ಯುದ್ಧ ಮುಗಿತಾ ಇದ್ದಂತೆ ಬಂಗಾರ ಬೆಳ್ಳಿ ಬೆಲೆಯಲ್ಲೂ ಕೂಡ ಇಳಿಕೆ ಆಗ್ತಾ ಇದೆ. ಈ ಗುಡ್ ನ್ಯೂಸ್ಗೆ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ. ನೀವು ಕೂಡ ಆಭರಣ ಪ್ರಿಯರಾಗಿದ್ರೆ, ಚಿನ್ನಾಭರಣ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ ವೀಕ್ಷಕರೇ. ಯಾಕಂದ್ರೆ ಬೆಲೆ ಮತ್ತಷ್ಟು ಇಳಿಕೆ ಆಗುತ್ತೋ ಮತ್ತೆ ಏರಿಕೆ ಆಗುತ್ತೋ ಅದನ್ನು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮತ್ತೆ ಈಗಿನ ಕಾಲದಲ್ಲಿ 1 ರೂಪಾಯಿಗೆ ಏನೂ ಕೂಡ ಸಿಗಲ್ಲ. ಅಂತ ಸಮಯದಲ್ಲಿ 1 ರೂಪಾಯಿಗೆ 30 ದಿನಗಳಿಗಾಗುವಷ್ಟು ಇಂಟರ್ನೆಟ್ ಮತ್ತೆ ಕರೆಗಳು SMS ಕೂಡ ಪ್ಯಾಕ್ ಅನ್ನ ಕೊಡ್ತಾ ಇದ್ದಾರೆ. ಹೌದು, ನೀವು ಕೂಡ ಈ 1 ರೂಪಾಯಿ ಕೊಟ್ಟು ಯಾವ ತರ ಇಂಟರ್ನೆಟ್ ಪಡ್ಕೋಬಹುದು, ಇದು ಯಾರಿಗೆ ಅನ್ವಯವಾಗುತ್ತೆ? ಮತ್ತೆ ನೀವು ಕೂಡ ಮೊಬೈಲ್ ಕಂಪನಿಗಳ ಒಂದು ಸಿಮ್ ಕಾರ್ಡ್ ಅನ್ನು ಬಳಕೆ ಮಾಡ್ತಾ ಇದ್ದಾರೆ. ಅಂದ್ರೆ ವೊಡಾಫೋನ್ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, ಜಿಯೋ ಆಗಿರ್ಬೋದು, ವೊಡಾಫೋನ್ ಐಡಿಯಾ ಆಗಿರ್ಬೋದು, BSNL ಆಗಿರ್ಬೋದು. ಇವರು ಕೂಡ ಬೇಗನೆ ವಿಡಿಯೋ ಪೂರ್ತಿಯಾಗಿ ನೋಡ್ತಾ ಇರಿ. ಅದಕ್ಕಂದ್ರೆ ನಿಮಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಒಂದು ಬಂದಿದೆ. ಮತ್ತೆ ನೀವು ಯಾವ ಕಂಪನಿದು ಸಿಮ್ ಕಾರ್ಡ್ ಬಳಕೆ ಮಾಡ್ತೀರಾ? ನಾವು ನೋಡಿ ಜಿಯೋ ಸಿಮ್ ಬಳಕೆ ಮಾಡ್ತೀವಿ. ನಿಮ್ಮ ಕಂಪನಿ ಯಾವುದು? ಬೇಗನೆ ಕಮೆಂಟ್ ಮಾಡಿ ವೀಕ್ಷಕರೇ. ನಿಮ್ಮ ಕಮೆಂಟ್ ನಾವು ಓದೋದಕ್ಕೆ ರಿಪ್ಲೈ ಕೂಡ ಮಾಡ್ತೇವೆ. ತುಂಬಾ ಜನ ವಿಡಿಯೋಗೆ ಲೈಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ. ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಬೇಗನೆ ವಿಡಿಯೋಗೆ ಪ್ರತಿಯೊಬ್ಬರು ಕೂಡ ವಿಡಿಯೋ ನೋಡೋರು ಲೈಕ್ ಮಾಡ್ತಾ ಇರಿ. ಹಾಗೆ ವೀಕ್ಷಕರೇ, ನಿಮಗೂ ಕೂಡ 29ನೇ ಕಂತು ಹಣ ಜಮೆ ಆಯ್ತಾ? ಗೃಹಲಕ್ಷ್ಮಿಯರೇ, ಬೇಗನೆ ದಯವಿಟ್ಟು ನಮಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಇಂದ ಒಬ್ಬರಿಗೆ ಇಬ್ಬರಿಗೆ ಸಹಾಯ ಆಗಲ್ಲ, ಲಕ್ಷಾಂತರ ಜನರಿಗೆ ಗೃಹಲಕ್ಷ್ಮಿಯರಿಗೆ ಸಹಾಯವಾಗುತ್ತೆ. ಇಲ್ಲಿ ನೋಡಿ, 28ನೇ ಕಂತಿನ ಹಣ ಸರ್ಕಾರ ಬಿಡುಗಡೆ ಮಾಡಿದ್ದು ನಮಗೆಲ್ಲ ಗೊತ್ತಿತ್ತು. 29ನೇ ಕಂತು ಹಣ ಕೂಡ ಗೃಹಲಕ್ಷ್ಮಿಯರಿಗೆ ಜಮೆ ಆಗ್ತಾ ಇದೆ. ಒಂದು ಕಡೆಗೆ 29ನೇ ಕಂತು ಹಣ ಸರ್ಕಾರದಿಂದ ಬಿಡುಗಡೆ ಆಗಿರೋ ಬಗ್ಗೆ ಎಲ್ಲೂ ಕೂಡ ಅಧಿಕೃತ ಅಪ್ಡೇಟ್ ಅಂತೂ ಬಂದಿಲ್ಲ. ಆದ್ರೂ ಕೂಡ 29ನೇ ಕಂತು ಹಣ ರಿಸೀವ್ ಆಗ್ತಾ ಇದೆ ಅಂತ ಗೃಹಲಕ್ಷ್ಮಿಯವರು ಹೇಳ್ತಾ ಇರುವಂತದ್ದು. ಈಗಾಗಲೇ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬಾಕಿ 2-3 ತಿಂಗಳದ್ದು ಕೊಡೋದಿದೆ, ಹಂತ ಹಂತವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಒಂದು ಭರವಸೆಯನ್ನ ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಗೃಹಲಕ್ಷ್ಮಿದು ಬಾಕಿ ಇದೆ, ಇಲ್ಲ ಅಂತ ಅಲ್ಲ, ಅದನ್ನ ವಿತರಣೆ ಮಾಡ್ತೀವಿ ಅಂತಾನು ಕೂಡ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಈಗ ಮತ್ತೊಂದು ಕಡೆಗೆ ಚಿಕ್ಕೋಡಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇನ್ ಮುಂದೆ ಪ್ರತಿ ತಿಂಗಳು ಗೃಹಲಕ್ಷ್ಮಿಯರಿಗೆ ಹಣ ಸಲೀಸಾಗಿ ಬರುತ್ತೆ. ಅಂದ್ರೆ ಯಾವುದೇ ಅಡಚಣೆ ಇಲ್ಲದೆ ಹಣ ಪ್ರತಿ ತಿಂಗಳು 2,000 ರೂಪಾಯಿ ಪಕ್ಕಾ ಬರುತ್ತೆ ಅಂತ ಒಂದು ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬಹುದು. ಅದಕ್ಕಂದ್ರೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಯಾವುದೇ ಅಡೆತಡೆ ಇಲ್ಲದೆ ನಿಮ್ಮ ಖಾತೆಗೆ ಇನ್ ಮುಂದೆ ಬರುತ್ತೆ. ಮೊದಲು ಏನಾಗ್ತಾ ಇತ್ತು, ಯೋಜನೆ ಶುರುವಾದಾಗ ಕೆಲವು ತಾಂತ್ರಿಕ ದೋಷಗಳಾಗಿರ್ಬೋದು, DBTಗಳಲ್ಲಿ ನಿಯಮ ಬದಲಾವಣೆ ಆಗಿರ್ಬೋದು, ನಂತರ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೂಲಕ ಹಣ ಹಾಕಬೇಕು ಅಂತ ಕೇಂದ್ರ ಸರ್ಕಾರ ನಿಯಮ ಮಾಡಿತು. ಅವಾಗೆಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಡಿಲೇ ಆಗ್ತಾ ಬಂತು. 2 ತಿಂಗಳ 3 ತಿಂಗಳಿಗೆ ಒಂದೊಂದ್ಸಲ ಹಣ ಮೊದಲು ಕೊಡ್ತಾ ಇದ್ರು, ಆಮೇಲೆ ಬಾಕಿ ಕಂತು ಕೂಡ ಬಿಡುಗಡೆ ಮಾಡಿದ್ರು. ಈಗ ನೋಡಿ ವೀಕ್ಷಕರೇ, ಇನ್ ಮುಂದೆ ಯಾವುದೂ ತಿಂಗಳದ್ದು ಕೂಡ ಬಾಕಿ ಉಳಿಯಲ್ಲ. ಎದಕ್ಕಂದ್ರೆ ಪ್ರತಿ ತಿಂಗಳದ್ದು ಆಯಾ ತಿಂಗಳು ಕೊಟ್ಟು ಬಿಡ್ತಾರೆ. ಅಂದ್ರೆ ಪ್ರತಿ ತಿಂಗಳು ಹಣ ಅಡೆತಡೆ ಇಲ್ಲದೆ ಇನ್ ಮುಂದೆ ಖಾತೆಗೆ ಜಮೆ ಆಗುತ್ತೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಈಗ ಚುನಾವಣಾ ಆಯೋಗ ಕೂಡ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಮಾಹಿತಿ ಕೊಡಬೇಕು. ಗ್ಯಾರಂಟಿ ಯೋಜನೆಯ ಒಂದು ಹಣ ಈಗಾಗಲೇ ದಾವಣಗೆರೆ, ಬಾಗಲಕೋಟೆಗೆ ಏನಾದ್ರು ಬಿಡುಗಡೆ ಮಾಡಿದ್ರೆ ಇದ್ರ ಲೆಕ್ಕ ಕೊಡಬೇಕು ಅಂತಾನು ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರಂತೆ. ಯಾಕಂದ್ರೆ ಉಪಚುನಾವಣೆ ಹಿನ್ನೆಲೆ ಗ್ಯಾರಂಟಿ ಯೋಜನೆ ಹಣವನ್ನ ಬಿಡುಗಡೆ ಮಾಡೋದ್ರ ಮೂಲಕ ಮತದಾರರನ್ನ ಗಮನ ಸೆಳೀತಾ ಇದೆಯಾ ಸರ್ಕಾರ ಅಂತ ಒಂದು ವಿರೋಧ ಪಕ್ಷದವರು BJP ಅವರು ಕೂಡ ಹೈಕೋರ್ಟ್ ಅಲ್ಲಿ ಈ ತರ ಒಂದು ಅರ್ಜಿಯನ್ನ ಹಾಕಿದ್ರು. ನೀತಿ ಸಂಹಿತೆ ಜಾರಿಯಲ್ಲಿ ಇರೋದ್ರಿಂದ ಯಾರು ಕೂಡ ಈ ತರ ಹಣವನ್ನ ಬಿಡುಗಡೆ ಮಾಡಬಾರ್ದು ಅಂತ ನಿಯಮ ಇದೆ ಅಂತಾನು ಕೂಡ ಹೇಳಲಾಗ್ತಾ ಇತ್ತು ವೀಕ್ಷಕರೇ. ಆದ್ರೂ ಕೂಡ ಸರ್ಕಾರ ಬಾಕಿ ಹಣ ಈ 2 ಜಿಲ್ಲೆಗೆ ಟಾರ್ಗೆಟ್ ಮಾಡಿ ಬಿಡುಗಡೆ ಮಾಡಿಲ್ಲ. 1,25,00,000 ಗೃಹಲಕ್ಷ್ಮಿಯರಿದ್ದಾರೆ. ಎಲ್ಲರಿಗೂ ಕೂಡ ಪ್ರತಿ ತಿಂಗಳು ಹಣ ಯಾವ ತರ ಹೋಗ್ತಾ ಇತ್ತು ಅದೇ ತರ ಹೋಗಿದೆ ಅಂತ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ BJP ಆಡಳಿತ ಇರೋ ರಾಜ್ಯಗಳಲ್ಲಿ ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ ಮತದಾರರಿಗೆ ಹಣದ ಆಮಿಷ ಕೂಡ ಒಡ್ಡಲಾಗ್ತಾ ಇದೆ. ಈ ಬಗ್ಗೆ ಸ್ಪಷ್ಟ ಮಾಹಿತಿ ಇದ್ರೂ ಕೂಡ ಚುನಾವಣಾ ಆಯೋಗ ಕ್ರಮ ತೆಗೆದುಕೊಂಡಿಲ್ಲ.
ಆಯೋಗದ ವೈಫಲ್ಯ ಇದು ತೋರಿಸುತ್ತೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿ ಮಹಿಳೆಯರಿಗೆ ಪ್ರತಿ ತಿಂಗಳು ಯಾವುದೇ ಅಡೆತಡೆ ಇಲ್ಲದೆ ಯೋಜನೆ ಹಣವನ್ನು ಅವರ ಖಾತೆಗಳಿಗೆ ಜಮೆ ಮಾಡಲಾಗುತ್ತೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಭರವಸೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಹೀಗಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಚೆಕ್ ಮಾಡಿಕೊಂಡು ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ 28, 29 ಎರಡು ಕಂತು ಹಣ ನಿಮಗೆ ಜಮೆ ಆಗಿದೆಯಾ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಎದಕ್ಕಂದ್ರೆ ಇಲ್ಲಿ ನೋಡಿ ವೀಕ್ಷಕರೇ, ಮತ್ತೆ 7 ಲಕ್ಷ ಕಾರ್ಡುಗಳು ಅನುಮಾನಾಸ್ಪದ ಕಾರ್ಡುಗಳು. ಅಂದ್ರೆ ನೋಡಿ 7 ಲಕ್ಷ ಕಾರ್ಡುಗಳು ಅದು APL ಕಾರ್ಡ್ ಇರಬೇಕಾಗಿತ್ತು, ಆದ್ರೆ BPL ಇದ್ದಾರೆ. 15 ಲಕ್ಷ ಕಾರ್ಡುಗಳು ಅಂತಾನು ಕೂಡ ಹೇಳಲಾಗ್ತಾ ಇದೆ. 14 ಲಕ್ಷ ಕಾರ್ಡುಗಳು APL ನವರು BPL ಅಲ್ಲಿ ಇದ್ದಾರೆ. ಅಂದ್ರೆ ಅಬೋವ್ ಪಾವರ್ಟಿ ಲೈನ್ ಅವರು ಬಿಲೋ ಪಾವರ್ಟಿ ಲೈನ್ ಅಂತ ತೋರಿಸ್ತಾ ಇದ್ದಾರೆ. ಇದು ತಪ್ಪು. ಸರ್ಕಾರದ ಪ್ರಕಾರ ಅವರ ಕಾರ್ಡುಗಳನ್ನು ರದ್ದು ಮಾಡಬೇಕಾಗುತ್ತೆ. ನಿಧಾನವಾಗಿ BPL ಗೆ ತೊಂದರೆ ಆಗದಂತೆ ಪರಿಷ್ಕರಣೆ ಕೂಡ ಮಾಡ್ತೀವಿ ಅಂತ ಮಾಹಿತಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ವೀಕ್ಷಕರು, ಇದರ ಅರ್ಥ ನೀವೇನಾದ್ರೂ ಲಕ್ಷಾಂತರ ರೂಪಾಯಿ ಟರ್ನ್ ಓವರ್ ಮಾಡ್ತಾ ಇದ್ರೆ, ನಿಮ್ದೇನಾದ್ರೂ ಬಿಸ್ನೆಸ್ ಇದ್ರೆ, ನೀವೇನಾದ್ರೂ ಸರ್ಕಾರಿ ನೌಕರರು ಆಗಿರ್ಬೋದು ಅಥವಾ ಮನೆ ಮಳೆಗೆ ಬಾಡಿಗೆ ಕೊಟ್ಟು ವರಮಾನ ಪಡ್ಕೋತಾ ಇದ್ರೆ, ಇಂಥವರ ಒಂದು BPL ಕಾರ್ಡ್ಗಳನ್ನ ಪತ್ತೆ ಹಚ್ಚಲಾಗ್ತಾ ಇದೆ. ತೆರಿಗೆ ಪಾವತಿ ಮಾಡ್ತಾ ಇದ್ದವರು, GST ರಿಟರ್ನ್ಸ್ ಮಾಡ್ತಾ ಇದ್ದವರ BPL ಕಾರ್ಡು ಕೂಡ APL ಕಾರ್ಡ್ಗೆ ಶಿಫ್ಟ್ ಅನ್ನ ಮಾಡಲಾಗ್ತಾ ಇದೆ. ಮೊನ್ನೆ ಕೂಡ ಲಕ್ಷಾಂತರ ಕಾರ್ಡುಗಳನ್ನ BPL ಇಂದ APL ಗೆ ಶಿಫ್ಟ್ ಮಾಡಲಾಗಿದೆ. ಈಗ ಮತ್ತೆ 14 ಲಕ್ಷ ಕಾರ್ಡುಗಳು ಅನುಮಾನಾಸ್ಪದ, ಅದರಲ್ಲಿ 7 ಲಕ್ಷ ಕಾರ್ಡುಗಳು APL ಕಾರ್ಡ್ಗಳು ಕೂಡ BPL ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮುಂದಿನ ಬರೋ ದಿನಗಳಲ್ಲಿ ಮತ್ತೆ ಏನಾದ್ರೂ ಕಾರ್ಡುಗಳು ನಿಯಮಗಳ ಮೀರಿನ ಇರೋದ್ರಿಂದ ರದ್ದಾಗುತ್ತಾ ಕಾದು ನೋಡ್ಬೇಕಾಗುತ್ತೆ. ಮತ್ತೆ ಇನ್ನೊಂದು ಕಡೆಗೆ BPL ನ ಒಂದು ಲಿಮಿಟ್ ಇದೆಯಲ್ಲ, ಇನ್ಕಮ್ ಲಿಮಿಟ್, ಅದನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡೋ ಒಂದು ಶಿಫಾರಸು ಕೂಡ ಸರ್ಕಾರಕ್ಕೆ ಬಂದಿದೆ. ಅಂದ್ರೆ 3 ಲಕ್ಷ ರೂಪಾಯಿಗೆ ಇನ್ಕಮ್ ಲಿಮಿಟ್ ಅನ್ನ ಏರಿಕೆ ಮಾಡಿದ್ರೆ ಸಾವಿರಾರು ಕಾರ್ಡುಗಳು APL ಗೆ ವರ್ಗಾವಣೆ ಆಗೋದಿಲ್ಲ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಯಾಕಂದ್ರೆ 3 ಲಕ್ಷ ರೂಪಾಯಿವರೆಗೂ ಆದಾಯ ಇದ್ದವರು ಕೂಡ BPL ಕಾರ್ಡ್ ಪಡ್ಕೋಬಹುದು ಅಂತ ಹೊಸ ನಿಯಮ ಜಾರಿಗೆ ಬರಲಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಈಗ 1,20,000 ರೂಪಾಯಿ ಇದೆ, ಅದನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ್ರೆ ದೊಡ್ಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇನ್ನು ಇಂದಿರಾ ಕಿಟ್ ವಿತರಣೆ ಯಾವಾಗಲಿಂದ ಆಗುತ್ತೆ ಪ್ರಾರಂಭ? ಈಗಾಗಲೇ ಬಜೆಟ್ ನಲ್ಲೂ ಕೂಡ 6,200 ಕೋಟಿ ರೂಪಾಯಿ ಹಣವನ್ನ ಮೀಸಲಿಟ್ಟಿದ್ದಾರೆ. ಬಜೆಟ್ ನಲ್ಲೂ ಕೂಡ ಅನ್ನಭಾಗ್ಯ ಬದಲಾಗಿ ಇಂದಿರಾ ಕಿಟ್ ಕೊಡ್ತೀವಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆ ಕೂಡ ಮಾಡಿದ್ದಾರೆ. ವೀಕ್ಷಕರೇ, ಅಧಿಕೃತವಾಗಿ ಹಣ ಕೂಡ ಬಿಡುಗಡೆ ಆಗಿದೆ. ಟೆಂಡರ್ ಪ್ರಕ್ರಿಯೆ ಕೂಡ ಆರಂಭವಾಗಿ ತುಂಬಾ ದಿನ ಕಳೆದೋಗಿದೆ. ಇನ್ನೂ ಕೂಡ ಜನರ ಕೈಗೆ ಇಂದಿರಾ ಕಿಟ್ ವಿತರಣೆ ಮಾಡ್ತಾ ಇಲ್ಲ ಸರ್ಕಾರ ಅಂತ ವಿರೋಧ ಪಕ್ಷದವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏಪ್ರಿಲ್ ತಿಂಗಳ ಕೊನೆ ವಾರದಲ್ಲಿ ವಿತರಣೆ ಮಾಡೋ ನಿರೀಕ್ಷೆ ಇದೆ. ಅಕ್ಕಿ ಜೊತೆಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ವಸ್ತುಗಳನ್ನು ಕೂಡ ಕೊಡಲಿದ್ದಾರೆ. ಇನ್ನು ವೀಕ್ಷಕರೇ, ಈಗ ಮತ್ತೆ ಸಾರಿಗೆ ನೌಕರರು ಮುಷ್ಕರದ ಹಾದಿಯನ್ನು ಹಿಡಿಯಲಿದ್ದಾರೆ. ಒಂದು ಕಡೆಗೆ ಕರ್ನಾಟಕದಲ್ಲಿ ಎಸ್ಮಾ ಕಾಯ್ದೆ ಜಾರಿಯಲ್ಲಿದೆ. ನೌಕರರು ಕರ್ತವ್ಯಕ್ಕೆ ಹಾಜರಾಗಲೇಬೇಕು, ಯಾರು ಕೂಡ ಗೈರಾಗುವಂತಿಲ್ಲ ಅಂತ ಕಾಯ್ದೆ ಕೂಡ ಇದೆ. ಮತ್ತೊಂದು ಕಡೆಗೆ ಸಾರಿಗೆ ನೌಕರರು ಈ ಬಾರಿ ಫ್ರೀಡಂ ಪಾರ್ಕ್ ನಲ್ಲಿ ಬೆಂಗಳೂರಲ್ಲಿ ಮತ್ತೆ ಈಗ ಉಪವಾಸ ಸತ್ಯಾಗ್ರಹ ಮಾಡಲಿದ್ದಾರೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಹೌದು ವೀಕ್ಷಕರೇ, ಇದೇ ಏಪ್ರಿಲ್ 21ನೇ ತಾರೀಕಿಗೆ ಸಾರಿಗೆ ನೌಕರರು ಕೂಡ ಇಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಮಾಡಲಿದ್ದಾರೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. 17ನೇ ತಾರೀಕಿಗೆ ಸರ್ಕಾರದಿಂದ ಮತ್ತೊಂದು ಸುತ್ತಿನ ಸಭೆಯನ್ನು ಕೂಡ ಕರೆಯಲಾಗಿದೆ. ಅಂದ್ರೆ ಸಾರಿಗೆ ನೌಕರರ ಜೊತೆಗೆ ಮತ್ತೊಮ್ಮೆ ಸಭೆಯನ್ನ ಮಾಡಲಾಗುತ್ತೆ. ಸಾರಿಗೆ ನೌಕರರ ಬೇಡಿಕೆಗಳನ್ನ ಮತ್ತೊಮ್ಮೆ ಇಲ್ಲಿ ಚೆಕ್ ಮಾಡಲಾಗುತ್ತೆ. ಎಲ್ಲವನ್ನು ಕೂಡ ಸರ್ಕಾರ ಒಪ್ಪಿಕೊಂಡ್ರೆ, ಎಲ್ಲಾ ಬೇಡಿಕೆಗಳನ್ನ ಈಡೇರಿಸುವುದಾಗಿ ಒಪ್ಪಿಕೊಂಡ್ರೆ ಅವಾಗ ಈ ಒಂದು ಹೋರಾಟ, ಈ ಒಂದು ಪ್ರತಿಭಟನೆ ಸಾರಿಗೆ ನೌಕರರು ಕೈ ಬಿಡಬಹುದು. ಒಂದು ವೇಳೆ ಸಂಧಾನ ಸಭೆ ವಿಫಲವಾಗಿದ್ದೇ ಆದಲ್ಲಿ ಮತ್ತೆ ಸಾರಿಗೆ ನೌಕರರು ಮುಷ್ಕರ ಮಾಡಬಹುದು. ಆದ್ರೆ ಸಾರಿಗೆ ಸಂಚಾರದಲ್ಲಿ ವೃತ್ತಿಯವಾಗುತ್ತೆ ಹೊರತು ಬಸ್ ಸಂಚಾರ ಸದ್ಯಕ್ಕೆ ಬಂದಂತರೂ ಆಗೋದಿಲ್ಲ ಅಂತ ಇಲ್ಲಿ ಒಂದು ಹೇಳಿಕೆ ಕೊಡಲಾಗಿದೆ. ಹಾಗಾಗಿ ಸರ್ಕಾರದಿಂದ ಯಾವುದೋ ಒಂದು ಅಪ್ಡೇಟ್ ಬರುತ್ತೆ ನೋಡಿ, ಮುಂದಿನ ಬರೋ ದಿನಗಳಲ್ಲಿ ಕಾದು ನೋಡಬೇಕು. ನೀವೇನಾದ್ರೂ 20ನೇ ತಾರೀಕಿನ ಮೇಲೆ ಊರಿಗೆ ಹೋಗಲು ಏನಾದರೂ ಪ್ಲಾನ್ ಮಾಡ್ತಾ ಇದ್ರೆ ಸ್ವಲ್ಪ ನ್ಯೂಸ್ ಚಾನೆಲ್ಗಳನ್ನ ಚೆಕ್ ಮಾಡಿ ಅಪ್ಡೇಟ್ ನೋಡ್ತಾ ಇರಿ. ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಅದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಕೊಡ್ತೀವಿ ನಾವು, ಏನಂತ ಅಪ್ಡೇಟ್ ಬರುತ್ತೆ. 17ನೇ ತಾರೀಕು ಎಲ್ಲ ಕೂಡ ಡೀಟೇಲ್ ಆಗಿ ಮಾಹಿತಿ ಸಿಗುತ್ತೆ. ಇನ್ನೊಂದು ಕಡೆಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೂಡ ಜೂನ್ ತಿಂಗಳ ಒಳಗೆ ವಿತರಣೆ ಮಾಡಬಹುದು. ಅಂದ್ರೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಆಧಾರ್ ಕಾರ್ಡ್ ಮಿಸ್ಯೂಸ್ ಆಗ್ತಾ ಇದೆ. ಬೇರೆ ಬೇರೆ ರಾಜ್ಯದವರು ಕೂಡ ನಕಲಿ ಆಧಾರ್ ಕಾರ್ಡ್ಗಳನ್ನು ತೋರಿಸಿ ಕರ್ನಾಟಕದ ಬಸ್ಗಳಲ್ಲಿ ಫ್ರೀಯಾಗಿ ಸಂಚಾರ ಮಾಡ್ತಾ ಇದ್ದಾರೆ ಮಹಿಳೆಯರು. ಹೀಗಾಗಿ ಸರ್ಕಾರ ಈಗ ಇದನ್ನ ಸ್ಟ್ರಿಕ್ಟ್ ಮಾಡ್ತಾ ಇದೆ. ಇನ್ನೊಂದು ಕಡೆಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಉಚಿತವಾಗಿ ಮಹಿಳೆಯರಿಗೆ ಕೊಡಲಾಗುತ್ತೆ ಅಂತ ಮೊದಲೇ ಘೋಷಣೆ ಕೂಡ ಮಾಡಲಾಗಿದೆ. ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಆದ ಬಳಿಕ ಆಧಾರ್ ಕಾರ್ಡ್ಗೆ ಬ್ರೇಕ್ ಬೀಳುತ್ತೆ, ಅಲ್ಲಿ ತನಕ ಬ್ರೇಕ್ ಬೀಳಲ್ಲ. ಜೂನ್ ತಿಂಗಳವರೆಗೂ ಪ್ರತಿಯೊಬ್ಬರಿಗೂ ಕೂಡ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಬಹುದು. ಅಧಿಕೃತವಾಗಿ ವಿತರಣೆ ಇನ್ನೂ ಪ್ರಾರಂಭವಾಗಿಲ್ಲ ಅಂತ ಹೇಳ್ಬಹುದು ವೀಕ್ಷಕರೇ. ಈಗ ಬನ್ನಿ, ನಿಮ್ಮ ಹತ್ತಿರ ಯಾವುದೇ ಕೂಡ ಸಿಮ್ ಕಾರ್ಡ್ ಇರಬಹುದು. ಅಂದ್ರೆ ನಿಮ್ಮ ಹತ್ತಿರ ಏರ್ಟೆಲ್ ಸಿಮ್ ಇರಬಹುದು, ಜಿಯೋ ಸಿಮ್ ಇರಬಹುದು, ವಡಾಫೋನ್, ಐಡಿಯಾ ಯಾವುದು ಕೂಡ ಸಿಮ್ ಇರಬಹುದು. ವೀಕ್ಷಕರೇ, ರೀಚಾರ್ಜ್ ಇಂಟರ್ನೆಟ್ ಅಲ್ಲಿ ಬದಲಾವಣೆಯನ್ನ ಮಾಡಲು ಈಗಾಗಲೇ ಟ್ರೈ ತೀರ್ಮಾನ ಮಾಡಿದೆ. ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಇತ್ತೀಚೆಗೆ ಗ್ರಾಹಕರಿಗೆ ವಿಶೇಷ ಕಡಿಮೆ ಡೇಟಾ ಬಳಸೋರಿಗೆ ರೀಚಾರ್ಜ್ ದರಗಳನ್ನ ಕಡಿಮೆ ಮಾಡಲು ಹೊಸ ಕ್ರಮ ತೆಗೆದುಕೊಳ್ತಾ ಇದೆ. ಅಂದ್ರೆ ಇಂಟರ್ನೆಟ್ ಇಲ್ಲದೆ ಇರೋ ಅಗ್ಗದ ಪ್ಲಾನ್ಗಳು ಕೂಡ
ಪರಿಚಯ ಮಾಡಬೇಕು ಕಂಪನಿಗಳು. ಈಗ ನೋಡಿ, ಗ್ರಾಮೀಣ ಪ್ರದೇಶದಲ್ಲಿ ಕೆಲವೊಬ್ರು ಇಂಟರ್ನೆಟ್ ಬಳಕೆ ಮಾಡೋದೇ ಇಲ್ಲ, ಆದ್ರೆ ಅವರು ಕೂಡ ಈಗ ಇಂಟರ್ನೆಟ್ ತಗೊಳ್ಳೇಬೇಕು ಅಂತ ನಿಯಮಗಳಿದೆ. ಅಂದ್ರೆ ರೀಚಾರ್ಜ್ ಪ್ಲಾನ್ ತರ ಆ ತರ ರೆಡಿ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಇಂಟರ್ನೆಟ್ ಅವಶ್ಯಕತೆ ಇಲ್ಲದೇ ಇದ್ದವರಿಗೆ ಕೇವಲ ಕರೆ ಮತ್ತು SMS ಮಾತ್ರ ಇರುವ ಅಗ್ಗದ ಪ್ಲಾನ್ಗಳನ್ನ ಕಡ್ಡಾಯವಾಗಿ ನೀಡಬೇಕು ಅಂತ ಟ್ರಾಯ್ ಪ್ರಸ್ತಾಪಿಸಿದೆ. ಇನ್ನು ಕಡಿಮೆ ಬೆಲೆಯ ರೀಚಾರ್ಜ್ ಅಂದ್ರೆ ಡೇಟಾ ಇಲ್ಲದ ಪ್ಲಾನ್ಗಳು ಸಾಮಾನ್ಯ ಪ್ಲಾನ್ಗಳಿಗಿಂತ ತುಂಬಾನೇ ಕಡಿಮೆ ಬೆಲೆಗೆ ಸಿಗಬೇಕು ಅಂತ ಟ್ರಾಯ್ ಸೂಚನೆ ಕೊಟ್ಟಿದೆ ವೀಕ್ಷಕರೇ. ಇದು ಮುಖ್ಯವಾಗಿ ಹಿರಿಯ ನಾಗರಿಕರು, ಗ್ರಾಮೀಣ ಭಾಗದ ಜನರಿಗೆ ತುಂಬಾ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ಇನ್ನು ಸಿಮ್ ಕಾರ್ಡ್ ಚಾಲ್ತಿಲಿಡಲು ಪ್ರತಿ ತಿಂಗಳು ದುಬಾರಿ ರೀಚಾರ್ಜ್ ಮಾಡೋ ಅಗತ್ಯವಿರೋದಿಲ್ಲ. ಯಾಕಂದ್ರೆ ಕಡಿಮೆ ಬ್ಯಾಲೆನ್ಸ್ ಇದ್ರೂ ಕೂಡ ಸಿಮ್ ಆಕ್ಟಿವ್ ಆಗಿರಬೇಕು, ಅದನ್ನು ಕೂಡ ಇಲ್ಲಿ ಪ್ರಸ್ತಾವನೆ ಇಡಲಾಗಿದೆ. ಈ ನಿಯಮಗಳು ಏಪ್ರಿಲ್ 28, 2026 ಅಭಿಪ್ರಾಯ ತಿಳಿಸಲು ಈಗಾಗಲೇ ತೀರ್ಮಾನ ಕೊಡಲಾಗಿದೆ, ಅವಕಾಶ ಕೊಡಲಾಗಿದೆ. ಮುಂದಿನ ಬರೋ ದಿನಗಳಲ್ಲಿ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಇನ್ನು ₹1 ಇಂಟರ್ನೆಟ್ ಅಂದ್ರೆ ವೀಕ್ಷಕರೇ, ನೀವೇನಾದ್ರೂ BSNL ಸಿಮ್ ಅನ್ನ ಹೊಸದಾಗಿ ತಗೋತಿದ್ದೀರಾ, ಈಗ ನೋಡಿ ನೀವು ಬೇರೆ ಕಂಪನಿ ಸಿಮ್ ಕಾರ್ಡ್ ಬಳಕೆ ಮಾಡ್ತಿರ್ಬೋದು, ನೀವೇನಾದ್ರೂ ಹೊಸದಾಗಿ ಮತ್ತೊಂದು ಸಿಮ್ ಕಾರ್ಡ್ ತಗೋತೀರಾ BSNL ಅಂದ್ರೆ ಯಾವುದೇ ರೀತಿ ನೀವು ಹಣ ಕೊಡೋದು ಬೇಕಾಗಿಲ್ಲ. ₹1 ಕೊಟ್ಟರೆ ಸಾಕು, ನಿಮಗೆ ಹೊಸ ಸಿಮ್ ಕಾರ್ಡ್ ಕೂಡ ಸಿಗುತ್ತೆ. 2 GB ಇಂಟರ್ನೆಟ್ 30 ದಿನಗಳವರೆಗೂ ಕೊಡ್ತಾರೆ. ಮತ್ತೆ ಅನ್ಲಿಮಿಟೆಡ್ ಕರೆ, 100 SMS ಪ್ರತಿದಿನ. ಇದು ಫ್ರೀಡಮ್ ಪ್ಲಾನ್ ಅಂತ BSNL ಅವರು ಲಾಂಚ್ ಮಾಡಿದ್ದಾರೆ. ಏಪ್ರಿಲ್ 30 ಕೊನೆಯ ಅವಕಾಶ ಅಂತ ಹೇಳಲಾಗಿದೆ. ಅಂದ್ರೆ ನೀವೇನಾದ್ರೂ ಹೊಸದಾಗಿ ಸಿಮ್ ತಗೊಂಡ್ರೆ ಈ ಒಂದು ಆಫರ್ ನಿಮಗೆ ಅಪ್ಲೈ ಆಗುತ್ತೆ. ಹಳೆಯ ಒಂದು ಕಸ್ಟಮರ್ ಅಂದ್ರೆ ನೀವು ಈಗಾಗಲೇ BSNL ಬಳಸ್ತಾ ಇದ್ರೆ ಇದು ನಿಮಗೆ ಅನ್ವಯವಾಗೋದಿಲ್ಲ. ಹೊಸದಾಗಿ ಸಿಮ್ ಕಾರ್ಡ್ ತಗೊಳ್ಳೋರಿಗೆ ಮಾತ್ರ ₹1 ಫ್ರೀ ಇಂಟರ್ನೆಟ್, 1 ತಿಂಗಳವರೆಗೂ ಉಚಿತ ಇಂಟರ್ನೆಟ್ ಅಂತ ಹೇಳಲಾಗಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.